जाकर के बोलते जिसको राम नहीं बोलना लाइन में खड़ा नहीं हो, बाहर निकल जाए पीछे, किसी को भाग जाते। ಹಸಿವು ಅಂತ ತಿನ್ನೋಕೆ ಬಂದೋರನ್ನ ಈ ರೀತಿಯಾಗಿ ನಡೆಸ್ಕೊಳ್ಳಿ ಅಂತ ಆಗ್ಲಿ ಅಥವಾ ಜೈ ಶ್ರೀರಾಮ್ ಅಂದವರಿಗೆ ಮಾತ್ರ ಅನ್ನ ಕೊಡಿ ಅಂತ ಆಗ್ಲಿ ಯಾವುದೇ ಧರ್ಮದ ಗ್ರಂಥಗಳಲ್ಲಿ ಬರ್ತಿಲ್ಲ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಅನ್ನದಾತೋ ಸುಖಿನೋ ಭವ, ಈ ಮಾತನ್ನ ನಾವು ಚಿಕ್ಕವರಿದ್ದಾಗಿನಿಂದ ಕೇಳ್ಕೊಂಡು ಬಂದಿದ್ದೇವೆ. ಅನ್ನವನ್ನ ಹಾಕೋದು ಅಂದ್ರೆ ಅದು ಅತಿ ಶ್ರೇಷ್ಠವಾದಂಥದ್ದು. ಒಂದು ಹೊತ್ತಿನ ಊಟ ಸಿಕ್ಕರೆ ಸಾಕು ಅಂತ ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ. ಅಂಥವರಿಗೆ ಒಂದು ಹೊತ್ತಿನ ಊಟ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗ್ಬಹುದು ಹೇಳಿ. ಈಗಾಗಲೇ ಮುಸ್ಲಿಮರು ನಿಂತ್ರೂ ತಪ್ಪು ಕುಂತ್ರೂ ತಪ್ಪು ಅಂತ ಹೇಳುವಂತ ಸ್ಥಿತಿ ಬಿಜೆಪಿ ಸರ್ಕಾರ ಜನರಿಗೆ ಕುಮ್ಮಕ್ಕು ಕೊಡೋ ರೀತಿ ಮಾಡಿಸ್ತಾ ಇದೆ. ಆದ್ರೆ ಈ ಎಲ್ಲಾ ಘರ್ಷಣೆಗಳ ಮಧ್ಯೆ ಇವತ್ತು ನಾನು ನೋಡಿದಂತ ಒಂದು ವಿಡಿಯೋವನ್ನ ನಿಮ್ಗೂ ತೋರಿಸ್ಬೇಕು ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನ ನೋಡಿ. ಮುಸ್ಲಿಂ ಧರ್ಮದ ಜನರು ಯಾವುದೇ ಧರ್ಮವನ್ನ ನೋಡದೆ ಬಡವರ ಹೊಟ್ಟೆ ತುಂಬಿಸೋ ಕೆಲಸ ಮಾಡಿದ್ದಾರೆ. ಇಲ್ಲಿ ಅನ್ನ ಕೊಡ್ತಾ ಇರೋ ಮುಸ್ಲಿಂ ಧರ್ಮದವರು ಅಲ್ಲಾಹು ಅಕ್ಬರ್ ಅಂತ ಹೇಳಿ ನಮ್ಗೆ ಜೈಕಾರ ಹಾಕಿ ಅನ್ನೋ ಯಾವುದೇ ಷರತ್ತುಗಳನ್ನ ವಿಧಿಸದೆ ಹಸಿದು ಬಂದವರಿಗೆ ಊಟವನ್ನ ಕೊಡ್ತಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಬೇಕಾದದ್ದು. ಅಬ್ದುಲ್ ಹೈ, ವಹಿ ಪಂಚರ್ ವಾಲಾ. ಇದು ನಿಜವಾದ ಭಾರತ ಅಂತ ಹೇಳೋಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಭಾರತ ಸಾರ್ವಭೌಮ ರಾಷ್ಟ್ರ. ಭಾರತ ನೂರಾರು ಸಂಸ್ಕೃತಿ, ಧರ್ಮ, ಭಾಷೆ, ಆಚರಣೆಯನ್ನ ಮಾಡುವಂತ ಧೀಮಂತ ರಾಷ್ಟ್ರ ಅಂತ ನಾವು ಈ ವಿಡಿಯೋವನ್ನ ನೋಡಿ ಎದೆ ಉಬ್ಬಿಸ್ಕೊಂಡು ಹೇಳ್ಬೋದು. ಈಗ ಇನ್ನೊಂದು ವಿಡಿಯೋ ನೋಡಿ. ನಿಜವಾಗ್ಲೂ ಈ ಘಟನೆ ನಮ್ಮ ದೇಶದಲ್ಲಿ ನಡಿಬಾರ್ದಿತ್ತು ಅಂತ ಅನ್ಸುತ್ತೆ. ಈ ವಿಡಿಯೋ ನೋಡುವಾಗ ಯಾರಿಗೆ ಹಸಿವಿನ ಪ್ರಜ್ಞೆ ಇರುತ್ತೋ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರೋದಂತೂ ಸತ್ಯ. ಹಸಿವು ಅಂತ ತಿನ್ನೋಕೆ ಬಂದೋರನ್ನ ಈ ರೀತಿಯಾಗಿ ನಡೆಸ್ಕೊಳ್ಳಿ ಅಂತ ಆಗ್ಲಿ ಅಥವಾ ಜೈ ಶ್ರೀರಾಮ್ ಅಂದವರಿಗೆ ಮಾತ್ರ ಅನ್ನ ಕೊಡಿ ಅಂತ ಆಗ್ಲಿ ಯಾವುದೇ ಧರ್ಮದ ಗ್ರಂಥಗಳಲ್ಲಿ ಬರ್ದಿಲ್ಲ. जाकर के बोलते जिसको राम नहीं बोलना लाइन में खड़ा नहीं हो, बाहर निकल जाए पीछे, किसी को भाग जाते। बात मारूंगा उसको बुला के ला राजा को। क्या हुआ अंकल? अंकल क्या हुआ अंकल? बोलिए। क्या बोल रही है? नहीं, जब वो बोल रहे हैं ना तो आप मत लो खाना। आपको जब नहीं बोलना है तो मत लो खाना। आपको जब नहीं बोलना है तो मत लो खाना। वो जय श्री राम बुलवा के खाना दे रहे हैं, जब आपको नहीं बोलना है मत लो खाना। जय श्री राम बोलना पड़ेगा। ಹಿಂದೂ ಧರ್ಮದ ಶಾಸ್ತ್ರ ಪುರಾಣದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಹಸಿವು ಅಂತ ಮನೆಗೆ ಬಂದಾಗ ಆತನಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಕಳಿಸಿ ಅನ್ನೋದನ್ನೇ ಹಿಂದೂ ಧರ್ಮ ಹೇಳೋದು. ಕೇವಲ ಹಿಂದೂ ಧರ್ಮ ಅಂತ ಅಲ್ಲ, ಎಲ್ಲಾ ಧರ್ಮಗಳು ಕೂಡ ಇದೇ ಮಾತನ್ನ ಹೇಳಿರೋದು. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಟಾಟಾ ಹಾಸ್ಪಿಟಲ್ ಹೊರಗೆ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಅನ್ನ ಬಡಿಸುವ ಒಬ್ಬ ವ್ಯಕ್ತಿ ಆ ಮುಸ್ಲಿಂ ಮಹಿಳೆ ಜೊತೆಗೆ ನಡ್ಕೊಂಡಂತ ರೀತಿ ನೋಡಿ. ಹಸಿವು ಅಂತ ಬಂದವರನ್ನ ನಡ್ಸ್ಕೊಳ್ಳೋ ರೀತಿನ ಇದು. ಇದೇನಾ ನಮ್ಮ ಸಂಸ್ಕೃತಿ? ಇದೇನಾ ಭಾರತೀಯರಾದ ನಾವು ನಡ್ಕೊಳ್ಬೇಕಾದಂತ ರೀತಿ? ಭಾರತದ ಜನರು ಅಂತಂದ್ರೆ ವಿದೇಶಗಳಲ್ಲಿ ಒಂದು ಗೌರವ ಇದೆ. ಅತಿಥಿಗಳನ್ನ ದೇವರ ರೀತಿ ನೋಡುವಂತ ನಾಡು ಅನ್ನೋ ಹೆಮ್ಮೆ ಇದೆ. ಆದ್ರೆ ದೇವರ ಹೆಸರನ್ನ ಹೇಳಿ ಹಸಿದವರಿಗೆ ಊಟ ಕೊಡದೆ ಈ ರೀತಿ ನಡ್ಸ್ಕೊಳ್ಳೋದು ಅತ್ಯಂತ ಹೀನ ಮತ್ತು ಖಂಡನೀಯ. ನಮ್ಗೆ ನಮ್ಮ ದೇಶಕ್ಕೆ ಈ ರೀತಿಯ ವ್ಯಕ್ತಿಗಳು ಬೇಕಾಗೇ ಇಲ್ಲ. ನಿಮ್ಗೆ ಊಟ ಹಾಕೋಕ್ ಆಗದೆ ಇದ್ಮೇಲೆ ಮತ್ತ್ಯಾಕ್ ಅನ್ನದಾನ ಅನ್ನೋ ಬಿಲ್ಡಪ್ ತಗೋತೀರಾ? ಹೊಟ್ಟೆ ಎಲ್ರಿಗೂ ಒಂದೇ, ಹಸಿವು ಕೂಡ ಎಲ್ರಿಗೂ ಒಂದೇ. ಹಸಿದವರಿಗೆ ಊಟ ಕೊಟ್ಟು ಸ್ವಲ್ಪ ಗೌರವ ಕೊಡೋದನ್ನು ಕಲಿಬೇಕಾಗಿದೆ ಸ್ವಾಮಿ. ಮುಂದೊಂದು ದಿನ ಈ ಪರಿಸ್ಥಿತಿ ಈ ಹೊಟ್ಟೆಗೆ ಅಂದ್ರೆ ನಮಗೂ ಸಹ ಬರಬಹುದು. ಈಗ ಇನ್ನೊಂದು ವಿಡಿಯೋ ನೋಡಿ. ಇದರಲ್ಲಿ ಒಬ್ಬ ಹಿಂದೂ ಮಹಿಳೆ ಮಸೀದಿ ಹೊರಗಡೆ ಹಣ್ಣುಗಳನ್ನ ಮಾರಾಟ ಮಾಡ್ತಿದ್ದಾಳೆ. ಇವಳ ಪ್ರಕಾರ ಮುಸ್ಲಿಮರು ಅವಳಿಗೆ ಸಹಾಯ ಮಾಡ್ತಾರೆ ಮತ್ತು ಎಂದಿಗೂ ಸಹ ತೊಂದರೆ ಅಥವಾ ತಾರತಮ್ಯ ಮಾಡೋದಿಲ್ಲ. ರಂಜಾನ್ ನಲ್ಲಿ ಇವರ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಅಂತ ಕೂಡ ಈಕೆ ಹೇಳಿದಾಳೆ. ಆದ್ರೆ ಒಂದಿಷ್ಟು ದೇವಸ್ಥಾನದ ಹೊರಗೆ ಮುಸ್ಲಿಮರಿಗೆ ವ್ಯಾಪಾರ ಮಾಡೋ ಅವಕಾಶನೇ ಇರೋದಿಲ್ಲ. ದೇವಸ್ಥಾನದ ಹೊರಗೆ ಮುಸ್ಲಿಮರು ವ್ಯಾಪಾರ ಮಾಡೋದು ದೇಶದ ಅತಿ ದೊಡ್ಡ ಕ್ರೈಮ್ ಅನ್ನೋ ರೀತಿ ಮಾತಾಡ್ತಾರೆ. लेकिन वजू खाने वाले भी ये बेन कभी तुम्हारे को बोले यानी कि भाई यहाँ लाड़ी क्यों नहीं लगाते हो?
वजू वालों को तकलीफ होती जब भी आपको बोलते नहीं है। लारी साइड में कर लो तो जाने दो, लारी साइड लगा दो। यानी कि तकलीफ कभी आपको कोई बोलता नहीं है। देखो फ्रूट की लाड़ी लगाते भाई, देखो ये बहन इनकी भी फ्रूट की लाड़ी है। तुम्हारे को ये दुकान के आगे आप लाड़ी लगाते हो, कोई बोला? नहीं बोला। कभी भी कोई बोलता है? ये सोचता है भाई 2 पैसा कमावे, कोई गरीब 2 पैसा कमावे, कोई नहीं बोलता है ना। ये देखो लाड़ी, यानी ये मस्जिद के आगे तू लाड़ी लगाता है, कभी तेरे को कोई बोलता है दुकान वाला? कोई नहीं बोलता। कभी भी यानी कि 2 पैसा कमावे भाई, है ना। सपोर्ट है, अच्छा सपोर्ट देते बल्कि। ಸೊ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡೋ ಜೀವನ ಎಷ್ಟು ಮಜವಾಗಿರುತ್ತೆ ಗೊತ್ತಾ. ನಮ್ಮನೆ ಕೆಳಗೆ ಒಂದು ಫ್ಯಾಮಿಲಿ ಇದೆ. ಅವರ ಹಬ್ಬದ ಟೈಮ್ನಲ್ಲಿ ಮಾಡಿರುವಂತಹ ವೆರೈಟಿ ಅಡುಗೆಗಳನ್ನ ನಮ್ಗೆ ಕೊಡ್ತಾರೆ. ಅವರು ಮುಸ್ಲಿಮ್ಸ್. ಸೊ ನಮ್ಮ ಹಬ್ಬದ ಟೈಮ್ನಲ್ಲಿ ನಾವು ಮಾಡಿರುವಂತಹ ವೆರೈಟಿ ಅಡುಗೆಗಳನ್ನ ಅವ್ರ ಜೊತೆ ನಾವು ಕೂಡ ಶೇರ್ ಮಾಡ್ತೇವೆ. ಅವರು ನಮ್ಮ ಧರ್ಮಕ್ಕೆ ಗೌರವ ಕೊಡ್ತಾರೆ, ನಾವು ಕೂಡ ಅವ್ರ ಧರ್ಮಕ್ಕೆ ಬೆಲೆ ಕೊಡ್ತೀವಿ. ಸೊ ನಮ್ಮಿಬ್ಬರ ಫ್ಯಾಮಿಲಿ ಮಧ್ಯೆ ಯಾವತ್ತೂ ಕೂಡ ಈ ಧರ್ಮದ ವಿಚಾರ ಬರಲೇ ಇಲ್ಲ. ಯಾಕಂದ್ರೆ ನಾವು ಧರ್ಮದ ಆಂಗಲ್ ಕೊಟ್ಟು ಪ್ರೀತಿ ಸ್ನೇಹವನ್ನ ಹಂಚ್ಕೊಳ್ಳಿಲ್ಲ. ಪರಿಶುದ್ಧ ಮನಸ್ಸಿನಿಂದ ಪ್ರೀತಿ ಸ್ನೇಹವನ್ನ ಹಂಚ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಸಾಮರಸ್ಯದಿಂದ ಜೀವನ ಮಾಡೋರ ಸಂಖ್ಯೆ ನಮ್ಮ ಸುತ್ತಮುತ್ತ ಜಾಸ್ತಿ ಇದ್ದಾರೆ. ಆದ್ರೆ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿ ಕೆಲವೊಬ್ರು ಈ ರೀತಿ ಧರ್ಮದಲ್ಲಿ ಊಟಕ್ಕೂ ಸಹ ಧರ್ಮದ ಆಂಗಲ್ ಕೊಟ್ಟು ಇಡೀ ಸಮುದಾಯಕ್ಕೆ ಕಪ್ಪು ಮಸಿಯನ್ನ ಬಳಿತಾರೆ. ವಿವಿಧತೆಯಲ್ಲಿ ಏಕತೆ ಸಾರುವ ದೇಶ ಭಾರತ. ಇಲ್ಲಿ ಎಲ್ಲಾ ಧರ್ಮೀಯರು ಸಹ ವಾಸಿಸ್ತಾ ಇದ್ದಾರೆ. ಪರಸ್ಪರ ಸಾಮರಸ್ಯ, ಬಾಂಧವ್ಯ, ಸಹೋದರತೆ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಈ ಹಿಂದೆ ಮೊಘಲ್ ಭಾರತದಲ್ಲಿ ಚಕ್ರವರ್ತಿ ಅಕ್ಬರ್ ಹಿಂದೂ ಮುಸ್ಲಿಂ ಐಕ್ಯತೆಯನ್ನ ಪ್ರತಿಪಾದಿಸಿದ್ರು. ಹಿಂದೂಗಳು ಮತ್ತು ಮುಸ್ಲಿಮರನ್ನ ತನ್ನ ನ್ಯಾಯಾಲಯದಲ್ಲಿ ಅಧಿಕಾರಿಗಳನ್ನಾಗಿ ನೇಮಿಸಿದ್ರು. ಅಕ್ಬರ್ ಹಿಂದೂ ಧರ್ಮ ಮತ್ತು ಇಸ್ಲಾಂನ ಹಬ್ಬ ಎರಡನ್ನೂ ಸಹ ಪ್ರಚಾರ ಮಾಡ್ತಿದ್ರು ಹಾಗೂ ಎರಡಲ್ಲೂ ಸಹ ಭಾಗವಹಿಸ್ತಾ ಇದ್ರು. ಮೊಘಲರು, ಅವಧ್, ಮರ್ಷಿದಾಬಾದ್ ನವಾಬರು ಮತ್ತು ಟಿಪ್ಪು ಸುಲ್ತಾನ್ ಮುಂತಾದ ಮುಸ್ಲಿಂ ರಾಜರು ಸಂಪೂರ್ಣವಾಗಿ ಜಾತ್ಯತೀತರಾಗಿದ್ರು. 1916ರ ಲಕ್ನೋ ಒಪ್ಪಂದವನ್ನ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಯುಗದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನ ಸಾಧಿಸುವಲ್ಲಿ ಪ್ರಮುಖ ಹೆಜ್ಜೆ ಅಂತ ಪರಿಗಣಿಸಲಾಗಿದೆ. ಮೊಹಮ್ಮದ್ ಅಲಿ ಜಿನ್ನಾ ಅವರು ತಮ್ಮ ರಾಜಕೀಯ ವೃತ್ತಿ ಜೀವನದ ಆರಂಭಿಕ ವರ್ಷಗಳಲ್ಲಿ ಹಿಂದೂ ಮುಸ್ಲಿಂ ಏಕತೆಯನ್ನ ಪ್ರತಿಪಾದಿಸಿದ್ರು. 1857ರ ಭಾರತೀಯ ದಂಗೆಯಲ್ಲಿ ಭಾರತದಲ್ಲಿನ ಅನೇಕ ಹಿಂದೂಗಳು ಮತ್ತು ಮುಸ್ಲಿಮರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಹೋರಾಡೋಕೆ ಭಾರತೀಯರಾಗಿ ಒಗ್ಗೂಡಿದ್ರು. ಇಷ್ಟೆಲ್ಲ ಇತಿಹಾಸ ಇರುವಂತಹ ಈ ನಾಡಲ್ಲಿ ಈಗ ದಿನದಿಂದ ದಿನಕ್ಕೆ ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದವ್ರು ಯಾರು? ಹಾಗಾದ್ರೆ ನಾವು ಭಾರತೀಯರು. ರಾಜಕಾರಣಿಗಳು ಕೊಡೋ ಕುಮ್ಮಕ್ಕಿಗೆ ಬಲಿಯಾಗದೆ ನಮ್ಮ ನಾಡನ್ನ ಕೋಮು ದ್ವೇಷಗಳಿಂದ ಕಾಪಾಡಿಕೊಳ್ಳೋ ಅನಿವಾರ್ಯತೆ ನಮ್ಗೀಗ ಬಂದಿದೆ. ನಮ್ಮ ನಾಡಲ್ಲಿ ಸಮಾನತೆ, ಸಹೋದರತೆ, ಸಹಬಾಳ್ವೆಯನ್ನ ಎತ್ತಿ ಹಿಡಿಬೇಕಾಗಿದೆ. ಇದಕ್ಕೆ ಇಂದಿನಿಂದಾನೇ ಹೊಸ ಹೆಜ್ಜೆಯನ್ನ ಇಡೋಣ. ಇನ್ನು ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು? ನಿಮ್ಮ ಪ್ರಕಾರ ಭಾರತ ಹೇಗಿರಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.